ಕಾಮಗಾರಿ ಮಾಡಲು ಬಂದ ಇಂಜಿನಿಯರ್ ತಡೆದ ಜನರು. ಜನಾಕ್ರೋಶಕ್ಕೆ ಅಧಿಕಾರಿಗಳು ಹಾಗೂ ಕೌನ್ಸಿಲರ್ ವಾಪಸ್. ಚಿಕ್ಕ ಪುಟ್ಟ ಕೆಲಸ ಮಾಡಿ ಕೈ ತೊಳೆದುಕೊಳ್ತಾರೆ ಅಂತ ಆಕ್ರೋಶ. ನೊಂದು ಬೆಂದು ಹೋಗ್ಬಿಟ್ಟಿದ್ವಿ ನಾವು. ಹೆಚ್ಚು ಕಮ್ಮಿ 15 ವರ್ಷದಿಂದ ಇಲ್ಲಿ ಒಂದು ಮೂಲಭೂತ ಸೌಕರ್ಯ ಸಮೇತ ಇಲ್ಲ. ಇಲ್ಲಿ ಕೌನ್ಸಿಲರ್ ಆಗ್ಯಾರ, ಅವರು ಯಾವತ್ತೂ ಬಂದಿರಲಿಲ್ಲ. ಇಲ್ಲಿ ಅಚ್ಚುಕಟ್ಟ ರೋಡ್ ಇಲ್ಲ, ಕುಡಿಯಕ್ಕೆ ನೀರಿನ ಸೌಕರ್ಯ ಇಲ್ಲ. ಎಸ್, ಒಮ್ಮೊಮ್ಮೆ ಜನ ಆಕ್ರೋಶ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದಕ್ಕೆ ಈ ಸುದ್ದಿಯೇ ಸಾಕ್ಷಿಯಾಗಿದೆ. ಕೆಲವು ದಿನಗಳ ಹಿಂದೆ ಚಿಕ್ಕನಾಯಕನಹಳ್ಳಿಯಲ್ಲಿರುವ 22ನೇ ವಾರ್ಡ್ ಮಾರುತಿ ನಗರದಲ್ಲಿ ರಸ್ತೆ ಇಲ್ಲ, ಚರಂಡಿ ಸರಿ ಇಲ್ಲ, ಅಕ್ಕಪಕ್ಕ ಗಿಡ ಗೆಂಟೆಗಳು ಬೆಳೆದು ವಿಷ ಜಂತುಗಳ ಆವಾಸ ಸ್ಥಾನವಾಗ್ತಾ ಇದೆ. ರಾತ್ರಿ ಆದ್ರೆ ವಿದ್ಯುತ್ ದೀಪವಿಲ್ಲದೆ ಮಹಿಳೆಯರು ಮಕ್ಕಳು ಓಡಾಡಲು ಭಯ ಪಡ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಂತ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಮಾಡಿತ್ತು. ವರದಿ ಮಾಡಿದ ಬೆನ್ನಲ್ಲೇ ಇದೀಗ ವಾರ್ಡ್ ಕೌನ್ಸಿಲರ್ ಪುಷ್ಪಾ ನಾಗರಾಜ್ ಮತ್ತು ಅಧಿಕಾರಿಗಳು ಕಾಮಗಾರಿ ಮಾಡಲು ಹೋಗಿದ್ರು. ಹಲವು ಬಾರಿ ಮನವಿ ಮಾಡಿದ್ರು, ಅಧಿಕಾರಿಗಳು ತಲೆಗೆಡಿಸಿಕೊಂಡಿಲ್ಲ ಅಂತ ರೊಚ್ಚಿಗೆದ್ದಿದ್ರು ಜನ. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಮತ್ತು ಕೌನ್ಸಿಲರ್ ಬಂದ ಕೂಡಲೇ ಕಾಮಗಾರಿ ಮಾಡದಂತೆ ತಡೆದು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಸ್ಥಳದಲ್ಲಿ ವಾರ್ಡಿನ ಸಾರ್ವಜನಿಕರು ರಸ್ತೆ ಮಾತ್ರ ಅಲ್ಲ, ಮಾರುತಿ ನಗರದ ಎಲ್ಲ ರಸ್ತೆಗಳನ್ನ ಸರಿಪಡಿಸಿ ಶೀಘ್ರದಲ್ಲಿಯೇ ಚರಂಡಿ ಸಮಸ್ಯೆಗೆ ಪರಿಹಾರ ನೀಡಬೇಕಂತ ಜನರು ಕಾಮಗಾರಿಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಸ್ಥಳಕ್ಕೆ ತರಲಾಗಿದ್ದ ಜೆಸಿಪಿ ಹಾಗೂ ಟ್ರ್ಯಾಕ್ಟರ್ಗಳನ್ನ ಸಾರ್ವಜನಿಕರು ತಡೆದು ವಾಪಸ್ ಕಳಿಸಿದ್ದಾರೆ. ಸುಮಾರು 15 ವರ್ಷಗಳಿಂದಲೂ ಮಾರುತಿ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಸರಿಯಾಗ್ತಾ ಇಲ್ಲ. ಎಷ್ಟೇ ಬಾರಿ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಪುರಸಭೆ ಅಧಿಕಾರಿಗಳು, ಕೌನ್ಸಿಲರ್ಗಳು ಕೂಡ ಇತ್ತ ಮುಖ ಹಾಕ್ತಾ ಇರಲಿಲ್ಲ. ಇದೀಗ ಇಲ್ಲಿನ ಕೌನ್ಸಿಲರ್ ಯಾವುದೋ 100 ಮೀಟರ್ ರಸ್ತೆ ಮಾಡಲು ಬಂದಿದ್ದಾರೆ. ಇದು ಎಷ್ಟು ಸರಿ ಅಂತ ಅಧಿಕಾರಿಗಳು ಮತ್ತು ಕೌನ್ಸಿಲರ್ ವಿರುದ್ಧ ಕಿಡಿಕಾರಿದ್ದಾರೆ. ಇಲ್ಲಿ ಜನಸಂಖ್ಯೆ ಇದು ನೊಂದು ಬೆಂದು ಹೋಗ್ಬಿಟ್ಟಿದ್ವಿ ನಾವು. ಹೆಚ್ಚು ಕಮ್ಮಿ 15 ವರ್ಷದಿಂದ ಇಲ್ಲಿ ಒಂದು ಮೂಲಭೂತ ಸೌಕರ್ಯ ಸಮೇತ ಇಲ್ಲ. ಇಲ್ಲಿ ನಮಗೂ ಕೇಳಿ 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 ಸಾಕಾಗ್ಬಿಟ್ಟೈತೆ. ಇನ್ನು ಎಷ್ಟು ದಿವಸ ಅಂತ ನಾವು ಇದು ಮಾಡೋಣ? ಅದೇ ಉದ್ದೇಶಕ್ಕೆ ಈ ಸತಿ ಏನೋ 120 ಮೀಟರ್ ಏನೋ ರೋಡ್ ಆಗಕ್ಕೆ ಬಂದಿತ್ತು. ಮಾಡೋದೇ ಬೇಡ ಬೇಕಾದ್ರೆ ಅವರು ಎಲ್ಲರೂ ಒಂದೇ ಸತಿ ಸ್ಯಾಂಕ್ಷನ್ ಆಗಲಿ, ಬೇಕಾದ್ರೆ ಮಾಡಲಿ. ಅಲ್ಲಿಂದ ತನಕ ನಾವು ಮಾಡಿಸಲ್ಲ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಾವು ಇನ್ನು ಹಿಂಗೆ ಇದು ಮಾಡಿದರೆ ಇಲ್ಲಿಂದ ಚುನಾವಣೆಯನ್ನು ಬಹಿಷ್ಕಾರ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಇದೇ ವೇಳೆ ಸಾರ್ವಜನಿಕರು ಕೌನ್ಸಿಲರ್ ಪುಷ್ಪಾ ನಾಗರಾಜ್ ಅವರ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಷ್ಟು ದಿನ ಎಲ್ಲಿ ಹೋಗಿದ್ರೆ? ವರದಿ ಬಂದ್ಮೇಲೆ ಮಾತ್ರ ಬರುವುದಕ್ಕೆ ನಾವು ಇವರಿಗೆ ನಿಮ್ಮ ಕಣ್ಣಿಗೆ ಬೀಳಿಲ್ವಾ ಅಂತ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯವನ್ನು ಕೊಟ್ಟಿರಲಿಲ್ಲ. ಮತ್ತೆ ಏನು ಕೌನ್ಸಿಲರ್ ಆಗ್ಯಾರ, ಅವರು ಯಾವತ್ತೂ ಬಂದಿರಲಿಲ್ಲ. ಇವತ್ತೇನೋ ಒಂದು 300 ಮೀಟ್ರ್ 400 ಮೀಟ್ರ್ ರೋಡ್ ಹಾಕ್ಸಿದೀವಿ ಅಂತ ಅಂದು ಆ ರೋಡ್ಗೋಸ್ಕರ ಇವತ್ತು ಬಂದಿದ್ರು. ಇಲ್ಲಿರ್ತಕ್ಕಂಥ ಯಾವುದೇ ನೆಲ್ಲಿ ಮತ್ತು ಚರಂಡಿ ಏನು ತೆಗಿಯೋಕ್ಕೆ ಯಾರೂ ಬರೋಲ್ಲ. ಮತ್ತು ನೆಲ್ಲಿಗಳೆಲ್ಲ ಹಂಗೆ ಮುರ್ಕೊಂಬಿದ್ದೇವೆ. ಅದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ. ಇಲ್ಲೊಂದು ಫಿಲ್ಟ್ರ್ ನೀರಿಂದ ಇದು ಮಾಡಬೇಕಾಗಿತ್ತು, ಅದ್ರ ಬಗ್ಗೆನೂ ಗಮನ ಹರಿಸಿಲ್ಲ. ಏನೋ 300 ಮೀಟ್ರ್ ರೋಡ್ ಆಗೈತೆ ಅಂತಂದು ಇವತ್ತು ಎಲ್ಲರೂ ಬಂದು ಇದು ರೋಡಿನ ಮಾಡ್ಕೊಡ್ತೀವಿ ಅಂತಂದು ಹೇಳಿರು. ಬೇಡ ಅಂತಂದು ಇಲ್ಲೇ ಜನಗಳೆಲ್ಲವ ಬೇಡ ಅಂತ ನಿರಾಕರಿಸವ್ರೆ. ಈಗ ಅವರು ವ್ಯವಸ್ಥೆ ಸರಿ ಇಲ್ಲ ಅಂತ ಇದರಲ್ಲಿ ಈ JCP ಮತ್ತು ಟ್ರ್ಯಾಕ್ಟರ್ನ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಈ ವೇಳೆ ಕೌನ್ಸಿಲರ್ ಪುಷ್ಪಾ ನಾಗರಾಜ್ ಮಾತನಾಡಿ, ನಾನು ಅಧಿಕಾರಿಗಳ ಜೊತೆ ಮಾತನಾಡಿ ಸಾಧ್ಯವಾದಷ್ಟು ಬೇಗನೆ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸವನ್ನ ಮಾಡ್ತೇನೆಂದು ಸಾರ್ವಜನಿಕರಿಗೆ ಭರವಸೆಯನ್ನ ಕೂಡ ನೀಡಿದ್ದಾರೆ. ಈಗ ಒಂದು ವಾರದಲ್ಲಿ ನಾವು ಸುದ್ದಿ ಮಾಡಿದ್ವಿ, ಇಲ್ಲಿ ಸಮಸ್ಯೆ ಇದೆ ಅಂತ ಸುದ್ದಿ ಮಾಡಿದ್ವಿ. ಅದು ಎಷ್ಟನೇ ವಾರ್ಡು, ಯಾರಿಗೆ ಸಂಬಂಧಪಡುತ್ತೆ? 22ನೇ ವಾರ್ಡು ಮಾರುತಿ ನಗರ ನಮಗೆ ಬರುತ್ತೆ. ಅದು ಈಗ ಅದು ಆಧಾರ್ ಕಾರ್ಡು ಪ್ಲಸ್ ಅಲ್ಲಿ ಎಲ್ಲ 23 ವಾರ್ಡ್ ಅಂತ ಇದೆ. ಅದೇನು ಕತೆ ಅದು? 23ನೇ ವಾರ್ಡಲ್ಲಿ 22ನೇ ವಾರ್ಡು ಇದೆಲ್ಲ ಮೇಡಮ್ ಮೊನ್ನೆ ಸ್ಟೋರಿ ಮಾಡಿದ್ವಲ್ಲ ಅದು. ಅದು 23 22 ಅದು 23 ಅವ್ರು ಕೇಳಿದ್ರೆ ನಮಗ್ ಬರಲ್ಲ, 22ಕ್ಕೆ ಬರುತ್ತೆ ಅಂತಾರೆ. ಇದು 22ಕ್ಕೆ ಬರ್ತಿದ್ದು. ಇದು 22 23 ಇತ್ತು, ಈಗ 22 ಚೇಂಜ್ ಮಾಡಿದ್ದಾರೆ. ಈಗ ನೀವು ಸಮಸ್ಯೆ ಎಲ್ಲ ನೋಡಿದಿರಲ್ವಾ? ಅಂದ್ರೆ ಯಾವ ತರ ಏನ್ ಸಮಸ್ಯೆ ಇದೆ ನಿಮ್ ಕಣ್ಣಿಗೆ? ಇಲ್ಲಿ ರೋಡಿನ ಸಮಸ್ಯೆ, ಆಮೇಲೆ ಇದು ಚರಂಡಿನ ಸಮಸ್ಯೆ ಇರೋದು.
ಹಂಗಾಗಿ ಚರಂಡಿ ಈಗ ಅಲ್ಲಿ ಸಮಸ್ಯೆ ಇತ್ತಲ್ಲ, ಈಗ ಹಂಗ 140 ಮೀಟ್ರ್ ಬಂದೈತೆ, ಹಾಕಿಸ್ಕೊಡ್ತಾ ಇದ್ದೀವಿ. ಚರಂಡಿನ ಸಮಸ್ಯೆನ ಬಗೆಹರಿಸ್ಕೊಡ್ತಾ ಇದ್ದೀನಿ. ಇದು ಇನ್ನೂ ಒಂದು ಸ್ವಲ್ಪ ಐತೆ, ಇನ್ನೂ ಒಂದು ಉಳಿಕೆ ಐತೆ, ಅದನ್ನೆಲ್ಲ ಹಾಕ್ಕೊಡಿ ಅಂತಿದ್ದಾರೆ. ಅದನ್ನು ಸಮಸ್ಯೆ ಬಗೆಹರಿಸ್ಕೊಡ್ತೀವಿ. ಎಷ್ಟು ದಿನದಲ್ಲಿ ಕ್ಲಿಯರ್ ಆಗ್ಬೋದು? ಈಗ ಹಾಕ್ಕೊಡ್ತೀವಿ. ಈಗ ಅದೇ ಇವಾಗ ಇನ್ನೇನು ಕಾಮಗಾರಿ ಮಾಡೋದಕ್ಕೆಲ್ಲ ಬಂದ್ರೆ ತಡಿತಾ ಇದ್ದಾರೆ ಅಂತ ಗೊತ್ತಾಯ್ತು. ಅದೇ ಎಲ್ಲ ಕ್ಲಿಯರ್ ಆಗ್ಬಿಡ್ಲಿ, ಒಂದೇ ಬೇಡ, ಎಲ್ಲ ಕಡೆನೂ ಮಾಡ್ಕೊಡಿ, ಎಲ್ಲ ಕಡೆನೂ ಸಮಸ್ಯೆ ಐತೆ ಅಂತ ಕೇಳ್ತಾ ಇದ್ದಾರೆ. ಹಂಗಾಗಿ ನಾವು ಎಲ್ಲ ಕಡೆನೂ ಮಾಡ್ಕೊಡ್ಬೇಕು ಅಂತ ಹೇಳ್ತಿದ್ವಿ. ಅದಕ್ಕೆ ಒಂದೊಂದಾಗೆ ಮಾಡ್ಕೊಡ್ತೀವಿ ಕಣಪ್ಪ ಅಂತ ಹೇಳಿದೀವಿ. ಮಾಡ್ಕೊಡ್ತೀವಿ, ಎಲ್ಲ ಒಂದೊಂದಾಗೆ ಮಾಡ್ಕೊಡ್ತೀವಿ, ಮಾಡ್ಕೊಡ್ತೀವಿ. ಅದು ಎಲ್ಲ ಕ್ಲೀನಾಗಿ ಒಬ್ಬರಿಗೆ ಇಲ್ಲ ಅಂದ್ರೆ ಇನ್ನೊಬ್ರು ಬೇಕು, ಇನ್ನೊಬ್ರು ನಮ್ಗೆ ಇನ್ನೊಂದು ಬೀದಿ ಬೇಕು ಅಂತಾರೆ. ಈಗ ಎಲ್ಲದೂ ಬೇಕೇ ಬೇಕು ಅವ್ರಿಗೆ ಪಾಪ. ಹಂಗಾಗಿ ರೋಡಿನ ಸಮಸ್ಯೆ ತುಂಬ ಸಮಸ್ಯೆ, ಎಷ್ಟೋ ವರ್ಷದಿಂದ ಸಮಸ್ಯೆಗಳು ಇಲ್ಲಿ ರೋಡಿಂದು, ಚರಂಡಿದು. ಹಂಗಾಗಿ ಈಗ ಚರಂಡಿದ್ದು ಮಾಡಿಸ್ಕೊಡ್ಬೇಕು, ರೋಡಿಂದು ಮಾಡಿಸ್ಕೊಡಿ. ಈಗ ಬಂದೈತೆ, EJD ಬಂದಾಗಲಿಂದಲೂ ಅದು ಬಂದಿರಲಿಲ್ಲ. EJD ಎಲ್ಲ ಕಿತ್ತಾಕಿದ್ರಲ್ಲ, ಹಂಗಾಗಿ ನಾವು ನಿಲ್ಲಿಸಿದ್ದು. ಈಗ ಬಂದೈತೆ, ಈಗ ರೋಡ್ ಬಂದಿರೋದ್ರಿಂದ ಈಗ ಮಾಡೋಕ್ಕೆ ಹೋಗ್ತಾ ಇದ್ವಿ. ಅದಕ್ಕೆ ಒಂದು ಕಡೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಈಗ ಬಗೆಹರಿಸ್ಕೊಡ್ತೀವಿ. ಅಂದ್ರೆ ಈಗ ಒಂದು 15 ಡೇಸ್ ಕ್ಲಿಯರ್ ಮಾಡ್ಕೊಡ್ತೀವಿ, ಮಾಡಿಸ್ಕೊಡ್ತೀವಿ ಕಣಪ್ಪ, ಇದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. ಅದೇನೇ ಇರಲಿ, ಪುರಸಭೆ ಅಧಿಕಾರಿಗಳು ಮತ್ತು ಕೌನ್ಸಿಲರ್ಗಳು ಕೂಡಲೇ ಮಾರುತಿ ನಗರದ ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಕಾಟಾಚಾರಕ್ಕೆ ಯಾವುದೋ ಚಿಕ್ಕ ಪುಟ್ಟ ಕೆಲಸ ಮಾಡಿ ಕೈ ತೊಳೆದುಕೊಳ್ಳೋದು ಸರಿಯಲ್ಲ. ಮಾರುತಿ ನಗರದ ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯ ಕಲ್ಪಿಸಬೇಕಾಗಿದೆ. ಇಲ್ಲವಾದಲ್ಲಿ ಜನರು ಪುರಸಭೆಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ಹೊರಹಾಕುವ ಕಾಲ ದೂರ ಇಲ್ಲ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.